पूज्याय राघवेन्द्राय सत्यधर्मरताय च। ಶಿಕ್ಷಕರೇ, ನಿಮ್ಮಲ್ಲಿ ಒಂದು ಪುಟ್ಟ ಮನವಿ ಏನು ಅಂತ ಅಂದರೆ, ನೀವು ಕರೆ ಮಾಡಿದಾಗ ಟಿವಿ ನೋಡಿಕೊಂಡು ಮಾತಾಡಿದ್ರೆ ನಿಮ್ಮ ಉತ್ತರಕ್ಕೆ ಸರಿಯಾದ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲ್ಲ. ದಯವಿಟ್ಟು ನೀವು ಮತ್ತೊಮ್ಮೆ ಕರೆ ಮಾಡಿದಾಗ ನೆಟ್ವರ್ಕ್ ಇರೋಂತಹ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಅದೇ ರೀತಿಯಾಗಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ. ನೀವು ಏನೇ ಪ್ರಶ್ನೆ ಕೇಳಿದ್ರು ಇಲ್ಲಿ ಉತ್ತರ ಎಷ್ಟೇ ಕೊಟ್ಟರು ಅದು ನಿಮಗೆ ಕರೆಕ್ಟಾಗಿ ರೀಚ್ ಆಗಲ್ಲ. ಆ ನಿಯಮವನ್ನು ನೀವು ಪಾಲಿಸಿಲ್ಲ ಅಂದರೆ ನಿಮ್ಮ ಹತ್ರ ಇರುವಂತಹ ಸಮಸ್ಯೆಗಳು ಸಹ ಪರಿಹಾರ ಆಗಲ್ಲ. ದಯವಿಟ್ಟು ಮತ್ತೊಮ್ಮೆ ಕರೆ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಅದೇ ರೀತಿಯಾಗಿ ಟಿವಿ ನೋಡ್ಕೊಂಡು ಮಾತಾಡೋದನ್ನ ಕಮ್ಮಿ ಮಾಡಿ. ಗುರುಮಾತಾ, ಇನ್ನು ನಾವು ಇವತ್ತು ಬುಧವಾರ ಭೂದೇವಿ ಆರಾಧನೆಯ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ವಿ. ಭೂದೇವಿಯ ಮಹತ್ವ ಏನೇನಿದೆ ಅಮ್ಮ? ನೋಡಿ, ಭೂದೇವಿ ಅನ್ನೋದು ಖಂಡಿತ ನಾವು ಮನೆ ಕಟ್ಟುವಾಗ್ಲೇ ಬಾಗಿಲಿಡ್ತೀವಿ. ಬಾಗಿಲಿಟ್ಟಾಗ ಆ ದೇವಿಗೆ ಒಂದು ಪೂಜೆ ಮಾಡ್ತೀವಿ. ಉಮಾದೇವಿಗೆ ಪೂಜೆ ಮಾಡಿನೇ ಇವಾಗ ಮನೆ ಕಟ್ಟೋರು ಅಸ್ಥಿವಾರ ಪೂಜೆ ಮಾಡೇನೆ ಸ್ಟಾರ್ಟ್ ಮಾಡೋದು. ಅದು ಅಸ್ಥಿವಾರ ಪೂಜೆ ಅಂತ ನಾವು ಹೇಳ್ತೀವಿ, ಅದು ಭೂದೇವಿ ಪೂಜೆನೇ. ಭೂಮಾದೇವಿ ನಮ್ಗೆ ಒಲಿದಿರ ಇದ್ದರೆ ಖಂಡಿತ ಏನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಪೂಜಿಸ್ಬೇಕು ಅಂತ ಅಂದ್ರೇನು ಆ ತಾಯಿ ಅನುಗ್ರಹ ನಮಗೆ ಬೇಕೇ ಬೇಕು. ನೋಡಿ, ಸೀತಾದೇವಿಗೂ ಸಹ ಭೂದೇವಿ ಅಂತ ಕರಿತೀವಿ. ಯಾಕೆ ಅಂತಂದರೆ ಆ ತಾಯಿ ಭೂಮಾದೇವಿ ಒಳಗಡೆನೇ ಹೋಗಿದ್ದಾರೆ. ಆ ತಾಯಿ ಎಷ್ಟು ಅನುಗ್ರಹ ನಮಗಿದ್ರೆ ಖಂಡಿತ ನಾವು ಮನೆ ಕಟ್ಟೋದಕ್ಕೆ ವಾಯ್ಪ್ ಸಿಗುತ್ತೆ. ಈ ಥರ ನಾವು ಮನೇನ ಯಾವ ಕಾರಣಕ್ಕೂ ನಾವು ಮನೆ ಕಟ್ತೀವಿ ಅಂತ ಅಂದರೆ ಯಾವ ಕಾರಣಕ್ಕೂ ಸರಿ, ಮನೆ ಕಟ್ಟೋಂಥ ಸ್ಥಳದಲ್ಲಿ ಅಕ್ಕಪಕ್ಕದಲ್ಲಿ ನೀರು ಹರಿತಾ ಇರಬಾರ್ದು. ಹಾಗಾಗಿ ನೀರು ಹರಿಬಾರ್ದು. ಯಾವ ಕಾರಣಕ್ಕೂ ಅಲ್ಲಿರೋ ಅಂಥ ಹಳ್ಳಗಳಾಗಲಿ ದಿಣ್ಣೆಗಳಾಗಲಿ ಅದನ್ನು ಸರಿಸಮಪಡಿಸ್ತೀರ ಮನೆ ಕಟ್ಟಬಾರ್ದು. ಯಾಕೆ ಆ ಥರ ಮಾಡಬಾರ್ದು ಅಂತ ಅಂದರೆ, ಆ ಭೂದೇವಿನ ನೀವು ಪೂಜಿಸುವಾಗ ಖಂಡಿತ ನಮ್ಗೆ ಒಲಿಯೋದಿಲ್ಲ. ಹಳ್ಳ ಇರೋಂಥ ನೀರು ಹರಿತಿರೋ ಅಂಥ ಸ್ಥಳದಲ್ಲಿ ನಾವು ಮನೆ ಕಟ್ತೀವಿ ಅಂದರೆ ಭೂಮಾದೇವಿ ಪೂಜೆ ಮಾಡಲೇಬೇಕು. ಎಲ್ಲಿ ಭೂದೇವಿ ದೇವಸ್ಥಾನ ಇರೋದು ಅನ್ನೋಂಥದ್ದು ತಿಳ್ಕೊಂಡು ನೀವು ಹೋಗಿ. ಇಲ್ಲ ಅಂತ ಅಂದರೆ ಶ್ರೀರಾಮಚಂದ್ರ ಮೂರ್ತಿ ಇರೋ ಅಂಥ ಸ್ಥಳದಲ್ಲೇ ಹೋಗಿ ಒಂದು ಪೂಜೆ ಕೊಟ್ರೂ ಸರಿ, ಸೀತಾದೇವಿ ಪೂಜೆ ಕೊಟ್ಟಂಗೆ ಅದೇ ರೀತಿ ಆ ಭೂದೇವಿ ನಮ್ಗೆ ಒಲಿತಾಳೆ. ಆ ಪೂಜೆ ಮಾಡೋ ಅಂಥ ಟೈಮಲ್ಲಿ ಅಸ್ಥಿವಾರ ಹಾಕಿ ನಾವು ಪೂಜೆ ಮಾಡೋ ಅಂಥ ಟೈಮಲ್ಲಿ ನಮ್ಗೆ ಯಾವುದೇ ದೃಷ್ಟಿ ಇದ್ರೂ ಸಹ ಅದನ್ನು ದೂರ ಮಾಡ್ತಾರೆ. ಇವಾಗ ಅಸ್ಥಿವಾರ ಪೂಜೆ ಮಾಡ್ಕೊಡೋಕೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಬಂದಾಗ ನಾವು ಆ ಕಲ್ಲುಗಳನ್ನು ಕೊಡ್ತೀವಿ, ಇಟ್ಟಿಗೆಗಳನ್ನ. ಆ ಕೊಟ್ಟಾಗ ಅವ್ರು ಇಷ್ಟಿಟ್ಟರೆ ಇಷ್ಟು ಒಳ್ಳೆಯದಾಗುತ್ತೆ ಅನ್ನೋ ಅಂಥದ್ದು ನೇಮ ಇದೆ. ಯಾಕೆ ಅಂತ ಅಂದರೆ ಭೂದೇವಿಗೆ ಏನೆಲ್ಲ ನಾವು ಮಾಡಬೇಕು, ಹೇಗೆಲ್ಲ ಯಾವ ರೀತಿ ಮಾಡಿದ್ರೆ ಆ ತಾಯಿ ಆದಷ್ಟು ಬೇಗ ಮನೆ ಕಟ್ಟೋಕ್ಕಾಗುತ್ತೆ ಅನ್ನೋದು ಋಣಾನುಬಂಧ ಇರುತ್ತೆ. ನೋಡಿ, ಯಾವ ಋಣಾನುಬಂಧ ಇಲ್ಲ ಅಂದರೆ ಆ ಮನೇನೂ ಸಹ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಕಾರಣ ಒಂದೊಂದು ಇಟ್ಟಿಗೆಗೂ ಒಂದೊಂದು ಅರ್ಥ ಇದೆ. 3 ಹಾಕ್ತಾರೆ, ಇಲ್ಲ 5 ಹಾಕ್ತಾರೆ, ಇಲ್ಲ 9 ಹಾಕ್ತಾರೆ. ಈ ಥರ ಒಂದು ಆಶೀರ್ವಾದ ಇರುತ್ತೆ. 9 ಅನ್ನೋ ಸಂಖ್ಯೆ ಏನು? ನವಗ್ರಹ. 3 ಅನ್ನೋದೇನು ಸಂಖ್ಯೆ? ಬ್ರಹ್ಮ ವಿಷ್ಣು ಮಹೇಶ್ವರ. 2 ಅನ್ನೋದೇನು? ಮನೆದೇವರು ಕುಲದೇವರು, ಮನೆದೇವರು ಇಷ್ಟದೇವರು. ಈ ಥರ 5 ಅನ್ನೋದೇನು? ಪಂಚಭೂತಗಳು. ಅದೇ ರೀತಿ 7 ಅನ್ನೋದೇನು? ಸಪ್ತ ಋಷಿಗಳು. ಈ ಥರ ಒಂದೊಂದಕ್ಕೂ ಅರ್ಥ ಇದೆ. 6 ಅನ್ನೋದೇನು? ಸ್ಟಾರ್ಗಳು. ಯಾಕೆ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ಟಾರ್ಗಳು. ಈ ಥರ ಒಂದೊಂದಕ್ಕೂ ಅರ್ಥ ಇದೆ. ಹಾಗಾಗಿ ಭೂಮಾದೇವಿ ಪೂಜೆ ಮಾಡುವಾಗ, ಅಸ್ಥಿವಾರ ಪೂಜೆ ಮಾಡುವಾಗ ಖಂಡಿತ ಅಕ್ಕಪಕ್ಕದಲ್ಲಿ ನೀರೇನಾದರೂ ಹೋಗ್ತಾ ಇದೆಯಾ, ಇಲ್ಲ ಏನಾದರೂ ಅಲ್ಲಿ ಡ್ರೈನೇಜ್ ವಾಟರ್ ಹೋಗ್ತಾ ಇದೆಯಾ, ಎಲ್ಲನೂ ನೋಡ್ಕೋಬೇಕು. ನೋಡ್ಕೊಂಡು ನೀವು ಪೂಜೆ ಮಾಡಬೇಕು. ಇಲ್ಲ ಆ ಥರ ಪ್ರಾಬ್ಲಮ್ ಇದೆ ಅಂತ ಅಂದರೆ ಖಂಡಿತ ದೇವಾಲಯಕ್ಕೆ ಪೂಜೆ ಕೊಡ್ದಿರಾ ನೀವು ಸ್ಟಾರ್ಟ್ ಮಾಡಿಬಿಡ್ಬಾರ್ದು ಮನೆ ಕಟ್ಟೋದಕ್ಕೆ. ಅದರಲ್ಲಿ ಯಾಕೆ ನಾವು ಆ ಥರ ಮಾಡಬೇಕು ಅಂತ ಅಂದರೆ, ಅಲ್ಲಿರೋ ಅಂಥ ದೃಷ್ಟಿ ಆಗಲಿ ಕೆಟ್ಟ ಶಕ್ತಿ ಆಗಲಿ ನಮ್ಮನ್ನು ಯಾವುದೇ ಒಂದು ರೀತಿಯಿಂದ ನಮ್ಮನ್ನು ಹೊಡೆದ್ಬಿಡ್ಬಾರ್ದು. ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ಕೊಂಡು ನೀವು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಗುರುವೇ ಶರಣಂ. ಗುರುಮಾತಾ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಓಕೆ. ಹಲೋ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಅಮ್ಮ, ಅವರು ಡೈರೆಕ್ಟಾಗಿ ಹೇಳಿದ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನೋ ಒಂದು ನಂಬರು ಅಲ್ಲಿ ಕೆಳಗಡೆ ಬರ್ತಾ ಇದೆ. ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 96 26 27 88 22. ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಗುರುಮಾತಾ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ಯಾಕೆಂದ್ರೆ ಎಲ್ಲಾ ಸಮಸ್ಯೆಯನ್ನು ಟಿವಿಲಿ ಕುತ್ಕೊಂಡು ಹೇಳಕ್ಕಾಗಲ್ಲ ಅಲ್ಲ ಅಮ್ಮ. ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳಿ.
ಗುರುಮಾತಾ, ಇನ್ನು ಭೂದೇವಿ ಆರಾಧನೆ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಅದೇ ರೀತಿಯಾಗಿ ನೀವು ಇಂದಿನ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಕರೆ ಮಾಡಿದಾಗ ಮನೆ ಕಟ್ಟೋಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಮನೆ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಆ ಮನೆ ನಿರ್ಮಾಣ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತು ಹೇಳಿದರು. ಆ ಕ್ಷಣದಲ್ಲಿ ನೀವು ಹೇಳಿದಂತಹ ಮಾತು, ಆ ಭೂಮಿಯಲ್ಲಿರುವಂತಹ ಮಣ್ಣನ್ನು ತಗೊಂಡು ಬನ್ನಿ, ಪೂಜೆ ಮಾಡಿಕೊಡ್ತೀನಿ ಅಂತ. ಆ ಪೂಜೆಯ ವಿಧಿವಿಧಾನ ಯಾವ ರೀತಿ ಇದೆ? ಮಣ್ಣು ನೋಡಿ, ಮನೆ ಸರಿಯಾಗಿ ಕಟ್ತಾ ಇದ್ದೀವಿ, ಸರಿಯಾಗಿ ಸಕ್ಸಸ್ ಆಗ್ತಾ ಇಲ್ಲ, ಅರ್ಧಕ್ಕರ್ಧ ನಿಂತೋಗಿದೆ ಅಂತ ಅನ್ನೋರು ಆ ಮನೇಲಿರೋ ಅಂಥ 4 ಮೂಲೆಯಲ್ಲಿರೋ ಅಂಥದ್ದನ್ನು ನೀಟಾಗಿ ಕಸ ಗುಡಿಸ್ಬಿಡಿ. 4 ಮೂಲೆಯಲ್ಲಿರೋ ಅಂಥದ್ದನ್ನು ಸ್ವಲ್ಪ ನೈಸಾಗಿ ಮಣ್ಣನ್ನು ತೊಗೊಬನ್ನಿ. ಆಮೇಲೆ ಮತ್ತೆ ಬಂದು ಸೆಂಟ್ರಲ್ಲಿ 4 ಮೂಲೆಯಿಂದ ಸೆಂಟ್ರಲ್ಲಿ ಒಂದು ಸ್ವಲ್ಪ ಮಣ್ಣು, ಆ 5 ಜಾಗದಲ್ಲಿ ಇರೋ ಅಂಥ ಮಣ್ಣನ್ನು ಒಂದು ವಿಭೂತಿ ಅಷ್ಟಿರಬೇಕು, ಅಷ್ಟೇ, ತುಂಬ ತರಬಾರ್ದು. ಒಂದು ವಿಭೂತಿ ಪೌಡ್ರ್ ಕೊಡ್ತಾರಲ್ಲ, ಆ ಥರ ಇದ್ದರೆ ಸಾಕು. ಅದನ್ನು ತಗೊಬಂದರೆ ನಾನು ಅದನ್ನು ಕೈಯಲ್ಲಿ ಇಟ್ಕೊಂಡ್ರೇ ಸಾಕು, ಅಲ್ಲಿ ಮನೆ ಕಟ್ಟೋಕ್ಕಾಗುತ್ತಾ ಇಲ್ವಾ ಅನ್ನೋಂಥದ್ದನ್ನು ನಾನು ಹೇಳ್ತೀನಿ. ಯಾಗದು ಶಕ್ತಿ ನಮಗೆ ಸಿಗುತ್ತೆ ಅಂತ ಅಂದರೆ ನೋಡಿ, ಯಾವಾಗಲೂ ಋಣಾನುಬಂಧ ಇಲ್ದಿರ ಯಾವ ಕಾರ್ಯನೂ ನಡೆಯಲ್ಲ ಖಂಡಿತ. ಅದರಲ್ಲೂ ನೋಡಿ, ಒಂದು ಮನೆ ತಗೋಬೇಕು, ಮನೇನ ನಾವು ಕಟ್ಟಬೇಕು ಅಂದ್ರೇನು ಆ ಭಗವಂತನ ಆಶೀರ್ವಾದ ಖಂಡಿತ ಬೇಕೇ ಬೇಕು. ಅದರಲ್ಲೂ ಗುರು ಅನುಗ್ರಹ ಇಲ್ದಿರ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಗುರು ಅನುಗ್ರಹ, ಗುರು ಬಲ ಅಂತ ಯಾಕೆ ಹೇಳ್ತಾರೆ ದೊಡ್ಡವರು ಅಂತ ಅಂದರೆ, ಆ ಗುರು ಅನುಗ್ರಹ ಬಂದಾಗಲೇ ಒಂದು ಮದುವೆ ಆಗಲಿ, ಒಂದು ಮಗು ಒಂದು ತಾಯಿ ಬಂದು ಮಗುಗೆ ಒಂದು ಮಗು ತಾಯಿ ಆಗ್ತಾ ಇದ್ದಾಳೆ, ಅದೇ ರೀತಿ ಒಂದು ಮದುವೆ ಆಗ್ತಾ ಇದೆ, ಒಂದು ಮನೆ ಕಟ್ತೀವಿ, ಇವಾಗ ಶುಭ ಕಾರ್ಯ ಆಗಲಿ, ಸರ್ವ ಕಾರ್ಯ ಆಗಲಿ ಸಕ್ಸಸ್ ಆಗ್ತಾ ಇದೆ ಅಂದರೆ ಖಂಡಿತ ಆ ಗುರು ಅನುಗ್ರಹ ನಮಗೆ ಬೇಕೇ ಬೇಕು. ಒಂದು ಮಗುಗೆ ತಾಯಿ ಆಗ್ತಾ ಇದ್ದಾಳೆ ಅಂದ್ರೇ ಆ ಗುರುಬಲ, ಆ ಮಗುಗೆ ಗುರು ಅನುಗ್ರಹ, ಭೂದೇವಿಯೋಡ ಅನುಗ್ರಹ ಸಿಕ್ಕಿದೆ ಅಂತಲೇ ಅರ್ಥ. ಯಾಕೆ ಅಂತಂದರೆ ಎಲ್ಲ ವಿಷಯನೂ ಒಂದೇ ಟೈಮ್ ನಡೆದ್ಬಿಟ್ರೆ ದೇವ್ರನ್ನ ನಾವು ಮರ್ತೋಗ್ತೀವಿ. ಇವಾಗ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೇನು ಆ ಭಗವಂತ ನನ್ನ ನೆರಳಲ್ಲಿ ನನ್ನನ್ನು ಕಾಪಾಡ್ತಾ ಇದ್ದಾರೆ ಅಂತ ಅರ್ಥ. ಆ ಭಗವಂತನ ಮರ್ತುಬಿಟ್ವಿ ಅಂದರೆ ಖಂಡಿತ ನಡೆಯಲ್ಲ. ಗುರು ಅನುಗ್ರಹದಿಂದ ಏನೇನು ಪಡ್ಕೋಬೋದು ಅಂತ ಅಂದರೆ ಎಲ್ಲ ವಿಷಯನೂ ಪಡ್ಕೋಬೋದು. ಆದರೆ ನಾವು ಫಸ್ಟು ಪಾಸಿಟಿವ್ ಆಗಿರಬೇಕು, ನಾವು ಕರೆಕ್ಟಾಗಿ ಸತ್ಯ ರೀತಿ ಧರ್ಮದಿಂದ ಇರಬೇಕು, ಭಕ್ತಿಯಿಂದ ಪೂಜಿಸಬೇಕು. ಇದಿದ್ದು ಸತ್ಯ ಅಂದರೆ ಖಂಡಿತ ಎಲ್ಲನೂ ಒಲಿಯುತ್ತೆ. ಗುರುಮಾತಾ, ಇನ್ನು ಪ್ರತಿ ಬಾರಿ ರಾಯರ ಆರಾಧನೆ ಎಷ್ಟು ಮುಖ್ಯ, ರಾಯರ ಮಹತ್ವ ಏನು, ಇವೆಲ್ಲವನ್ನೂ ಸಹ ತಿಳಿಸ್ಕೊಡ್ತಾ ಹೋಗ್ತಾ ಇದ್ರಿ. ನನಗೆ ಇರುವಂತಹ ಪ್ರಶ್ನೆ, ರಾಯರು ರಾಯರು ಅಂದ ತಕ್ಷಣ ಮಂತ್ರಾಲಯ ಅನ್ನುವಂಥ ಮಾತು ಬರುತ್ತೆ. ಯಾವ ಕಾರಣಕ್ಕೆ? ಅಂದರೆ ರಾಯರು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ಅನ್ನುವಂತಹ ಕಾರಣಕ್ಕೆ, ಅಥವಾ ಬೇರೆ ಏನಾದರೂ ಮಹತ್ವವಾದಂತಹ ಕಾರಣ ಇದೆಯಾ? ಖಂಡಿತ ಇದೆ. ನೋಡಿ, ರಾಯರು ಮಂತ್ರಾಲಯಕ್ಕೆ ಬಂದು ಅಲ್ಲಿ ನೆಲೆ ಆಗಬೇಕು ಅನ್ನೋಂಥದ್ದು ಕಾರಣ ಏನು ಅಂತ ಅಂದರೆ, ಗ್ರಾಮ ದೇವತೆ ಮಾಂಚಾಲಮ್ಮ ದೇವಿ ಆ 4 ಯುಗಗಳಲ್ಲೂ ಆ ತಾಯಿನೇ ಆ ಮಗುಗೆ ತಾಯಿಯಾಗಿ ಬಂದಿದ್ದಾರೆ. ಕಾರಣ ಏನು ಅಂತಂದರೆ, ಆವಾಗಲೇ ನಾವು ಅನ್ಕೋತೀವಿ ಇವರಿಗೆ ಈ ಮಗುಗೆ ಈ ತಾಯಿನ ಅಂತ. ಆದರೆ ಅವರು ಆದಿಶಕ್ತಿ ಆವಾಗಲಿಂದನೇ ಆ ಕೃತಾಯುಗ, ತೇತ್ರಾಯುಗ, ದ್ವಾಪರಯುಗ, ಕಲಿಯುಗದಲ್ಲೇ ಆ ತಾಯಿ ಆ ಮಗುನ ಸೇವ್ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಹಾಗಾಗಿ ಮಾಡ್ಕೊಬಂದು ಲಾಸ್ಟಲ್ಲಿ ನನ್ನ ಪಕ್ಕದಲ್ಲೇ ನೀನು ಇರಬೇಕು ಕಂದ ಅಂತ ಹೇಳಿ ಆ ಮಗುಗೆ ಅಲ್ಲಿ ಸ್ಥಾನನ ಕೊಟ್ಟಿದ್ದಾರೆ. ಖಂಡಿತ ಎಷ್ಟು ಮಹಾತ್ಮೆ ಇರೋ ಅಂಥ ಸ್ಥಳ ಅದು ಮಂತ್ರಾಲಯಕ್ಕೆ ಸಖತ್ತಾಗಿದ್ದಂಥ ಒಂದು ಶಕ್ತಿ ಇದೆ, ಮಹಿಮೆ ಇದೆ. ರಾಘವೇಂದ್ರ ಸ್ವಾಮಿ ಮಹಿಮೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಅಷ್ಟು ಒಂದು ವಿಶೇಷತೆ ಇದೆ. ಆ ಮಣ್ಣನ್ನು ನಾವು ಅಲ್ಲೋಗಿ ಆ ಎಲ್ಲೇ ಒಳಗಡೆ ನಾವು ಎಂಟ್ರಾಗ್ತೀವಿ ಅಂದ್ರೇ ಖಂಡಿತ ರಾಯರ ಅನುಗ್ರಹ ನಮಗೆ ಸಿಕ್ಬಿಟ್ಟಿದೆ ಅಂತ ಅರ್ಥನೇ. ಆ ಮಂತ್ರಾಲಯಕ್ಕೆ ಒಂದು ಮಹಿಮೆ ಇದೆ. ಏನು ಅಂತ ಅಂದರೆ ಅವತಾರ ಮಹಾಪುರುಷ. ಕಾರಣ ಇಷ್ಟು ನೋಡಿ, ಎಷ್ಟೋ ಜಗತ್ತುಗಳು ಬರ್ತಾ ಇದೆ, ಜನರು ಬರ್ತಾ ಇದ್ದೀವಿ ಜಗತ್ತಲ್ಲಿ. ಆದರೆ ಅವತಾರ ಮಹಾಪುರುಷ ಅಲ್ಲೇ ನೆಲೆ ಆಗಬೇಕು ಅಂದರೆ ಒಂದು ಕಾರಣ ಏನು ಅಂತ ಅಂದರೆ, ಅರ್ಜುನನು ಸಂಚಾರ ಹೋಗುವಾಗ ಕೃಷ್ಣರಿಂದ ಒಂದು ಮುತ್ತು ಆ ಜಾಗದಲ್ಲಿ ಬಿದ್ದೋಗ್ಬಿಡುತ್ತೆ. ಆಗ ಅರ್ಜುನ, ಸ್ವಾಮಿ ನಿಮ್ಮ ಮುತ್ತು ಅಲ್ಲಿ ಬಿದ್ದೋಗ್ಬಿಟ್ಟಿದೆ ಅಂದರೆ ಆ ಮುತ್ತು ಅಲ್ಲೇ ಇರಲಿ, ತಗೋಬೇಡ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ, ಅಲ್ಲಿ ರಾಘವೇಂದ್ರ ಸ್ವಾಮಿ ಅನ್ನೋರು ಬಂದು ನೆಲೆ ಹಾಕ್ತಾರೆ, ರಾಘವೇಂದ್ರನಿಗೆ ಜಾಗ ಇರಲಿ ಅಂತ ಹೇಳ್ತಾರೆ. ಆಗ ಅದೇ ಸ್ಥಳದಲ್ಲಿ ಅರ್ಜುನ ಕೂತ್ಕೊಂಡು ಯಾಗ ಮಾಡಿದಂಥ ಸ್ಥಳ, ರಾಘವೇಂದ್ರ ಸ್ವಾಮಿ ಜೀವ ಸಮಾಧಿ ಆಗಿರೋ ಅಂಥದ್ದು, ಬೃಂದಾವನ ಪ್ರವೇಶ ಆಗಿರೋ ಅಂಥ ಸ್ಥಳ ಅರ್ಜುನ ಅಲ್ಲಿ ಕೂತ್ಕೊಂಡು ಯಾಗ ಮಾಡಿದಂಥ ಸ್ಥಳ. ಅಷ್ಟು ಮಹಾತ್ಮೆ ಉಳ್ಳ ಸ್ಥಳ ಅದು. ಅದಕ್ಕೆ ಒಂದು ಸಮಯ ಭೇಟಿ ಕೊಡಿ. ಅದೇ ರೀತಿ ಸ್ವಾಮಿಗೆ ಬಂದು ಸುತ್ತ ಪಿಲ್ಲರ್ಗಳಿದ್ದಾವೆ. ಆ ಪಿಲ್ಲರಲ್ಲಿ ಯಾರ್ಯಾರು ದೇವರು ಏನೇನು ಮಾಡ್ತಾರೆ, ರಾಯರಿಗೆ ಯಾವ್ಯಾವ ರೀತಿ ರಾಯರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ನಾವು ಅಲ್ಲಿ ಹೋಗೋರಿಗೆಲ್ಲ ಎಲ್ಲರೂ ಸೇರಿ ನಮಗೇನು ಅನುಕೂಲ ಕೊಡ್ತಾ ಇದ್ದಾರೆ. ಖಂಡಿತ ನಾಳೆ ಗುರುವಾರ ಅಲ್ವಾ, ತಿಳಿಸ್ಕೊಡ್ತೇನೆ ನಿಮಗೆ. ಗುರುಮಾತಾ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ
ಹಲೋ, ಕೇಳಿಸ್ತಾ ಇದೆಯಾ? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ರಾಮನಗರದಿಂದ. ರಾಮನಗರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ನಿಮ್ಮ ಪ್ರಶ್ನೆ ಏನಮ್ಮ? ದಿಗಂತ್ ಅಂತ. ಕೇಳಿಸ್ತಿಲ್ಲ, ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ದಿಗಂತ್ ಅಂತ ಹೆಸರು. ದಿಗಂತ್ ಅಂತ, ಓಕೆ. ಏನ್ರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಪ್ರಶ್ನೆ ಏನು? ಅವನು ಹುಟ್ಟಿರೋ ಡೇಟು 2/4/2012 ಹ್ಮ್. ಯಾವ ತರ 6:46 ಹುಟ್ಟಿರೋದು. ಓಕೆ. ಓದೋದ್ರ ಬಗ್ಗೆ ಸ್ವಲ್ಪ. ಇವಾಗ ಏನು ಓದ್ತಿದ್ದಾರೆ? ಅಲ್ಲ, ಇವಾಗ ಏನು ಓದ್ತಿದ್ದಾರೆ ಅವರು? 8th standard. ಓಕೆ, ಗುರು ಮಾತಾ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರಮ್ಮ. ಅಮ್ಮ ನಮಸ್ಕಾರ, ಹೇಳಿ. ನಮಸ್ಕಾರ. ಹೇಳಿಮ್ಮ. ಮೊಮ್ಮಗನ ಬಗ್ಗೆ ಏನು ಮಾಡ್ತಾ ಇದ್ದಾರಮ್ಮ ಅವರು? ಓದ್ತಾ ಇದ್ದಾರಾ? ಓದ್ತಾ ಇದ್ದಾರೆ. ಹಾಂ, ಚೆನ್ನಾಗಿ ಓದ್ತಾ ಇದ್ದಾನೆ. ಸ್ವಲ್ಪ ಜಾಸ್ತಿ ಏನು ಹೇಳೋದು, ಕೋಪ ಜಾಸ್ತಿ ಬರುತ್ತೆ. ನೀವು ಕೆಟ್ಟ ಮಾತನ್ನೆಲ್ಲ ಮಾತಾಡಬೇಡಿ ಅಮ್ಮ, ಶಾಪ ಬಿಡಬೇಡಿ, ಕೆಟ್ಟ ಮಾತು ಮಾತಾಡಬೇಡಿ. ಮನೇಲಿ ಯಾವಾಗಲೂ ಒಳ್ಳೆ ಮಾತನ್ನೇ ಮಾತಾಡಬೇಕು, ಕೆಟ್ಟ ಮಾತು ಯೂಸ್ ಮಾಡಬಾರ್ದು. ಕುಲದೇವ್ರು ಇರೋದಿಲ್ಲ ಮನೇಲಿ, ಮನೆ ದೇವರೇ ಹೊರಗಡೆ ಹೊರಟೋಗ್ತಾರೆ. ಕೆಟ್ಟ ಮಾತುಗಳನ್ನು ಮಾತಾಡುವಾಗ ಮನೆ ದೇವರು ವಾಸವಾಗಿರಲ್ಲ ಮನೆಯಲ್ಲಿ, ಸರಿನಮ್ಮ? ಒಳ್ಳೆಯದನ್ನು ಮಾತಾಡಿ ಅವನಿಗಿರೋ ಅಂಥ ಕೋಪ ತಾಪಗಳೆಲ್ಲ ಶಾಂತಿ ಆಗಬೇಕು ಅಂತ ಅಂದರೆ ನೀವು ಅಕ್ಕಪಕ್ಕದಲ್ಲಿ ಇರೋ ಅಂಥ ದೇವಸ್ಥಾನಕ್ಕೆ, ನೀವು ಇರೋ ಅಂಥ ಸ್ಥಳದಲ್ಲೇ ನೋಡಿ, ಒಂದು ಮಾರಿಯಮ್ಮನ ದೇವಸ್ಥಾನ ಇದೆ. ನೀವು ಇರೋದ್ರಿಂದ ಜಾಗದಲ್ಲಿ ಒಂದು ಮಾರಿಯಮ್ಮನ ದೇವಸ್ಥಾನ ಹತ್ರದಲ್ಲಿ ಇರೋ ಅಂಥ ದೇವಸ್ಥಾನಕ್ಕೆ ಹೋಗಿ ಒಂದು ದಿವಸ ಅವನ ಹೆಸರಲ್ಲಿ ಫುಲ್ ಅಲಂಕಾರ ಮಾಡೋದಕ್ಕೆ ನೀವು ಹೂವನ್ನು ತೆಗೆದುಕೊಡಿಮ್ಮ. ಅಲಂಕಾರ ಮಾಡೋದಕ್ಕೆ ಹೂವನ್ನು ದಾನ ಮಾಡಿಕೊಡಿ, ಖಂಡಿತ ಅವನ ಕೋಪ ಶಾಂತ ಆಗುತ್ತೆ. ಏನಿಮ್ಮ? ಚೆನ್ನಾಗಿ ಓದ್ತಾನಮ್ಮ. ಇದನ್ನು ಕೊಟ್ಟರೆ ನೀವು ಅವನ ಕೋಪ ಶಾಂತಿ ಆಗುವಾಗ ಆ ತಾಯಿ ಕೋಪದಲ್ಲಿರೋ ಅಂಥ ತಾಯಿ ಶಾಂತತೆ ಕೊಡ್ತಾಳೆ, ಓಕೆನಾ? ಅದನ್ನು ನೀವು ಮಾಡಿ ಅವನ ಕೋಪನ ಆ ತಾಯಿ ತಗೊತಾಳಮ್ಮ. ಆ ಮಗುಗೆ ಒಳ್ಳೆಯದನ್ನು ಮಾಡಿಕೊಡ್ತಾಳೆ, ವಿದ್ಯಾಜ್ಞಾನ ಖಂಡಿತ ಬರುತ್ತೆ. ಒಂದು ದಿನ ಹೋಗಿ ಹಯಗ್ರೀವರಿಗೆ ಪೂಜೆ ಮಾಡಿಸ್ಕೊಬನ್ನಿ, ಒಳ್ಳೆಯದಾಗುತ್ತಮ್ಮ. ಗುರುವೇ ಶರಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ಅಮ್ಮ, ಇನ್ನು ಇವತ್ತಿನ ದಿನ ಪೂರ್ತಿ ದುರ್ಗಾದೇವಿಯ ಆರಾಧನೆ ಆಗಿರ್ಬೋದು, ಭೂದೇವಿಯ ಆರಾಧನೆಯ ಮಹತ್ವ ಆಗಿರ್ಬೋದು, ಅದೇ ರೀತಿಯಾಗಿ ಮಂತ್ರಾಲಯದಲ್ಲಿ ರಾಯರು ಯಾವ ಕಾರಣಕ್ಕೆ ನೆಲೆಸಿದ್ದಾರೆ ಅನ್ನುವಂತಹ ಮಹತ್ವವಾದಂತಹ ವಿಚಾರವನ್ನು ಸಹ ತಿಳಿಸ್ಕೊಟ್ರಿ. ಧನ್ಯವಾದ ಅಮ್ಮ. ನಮಸ್ಕಾರ. ಗುರುವೇ ಶರಣಂ. ನಾಳೆ ರಾಯರ ಇನ್ನೂ ಎಷ್ಟೋ ವಿಶೇಷಗಳತೆ ಇದೆ. ಆ ವಿಷಯಗಳನ್ನೆಲ್ಲ ಒಂದೊಂದಾಗಿ ದಿನನಿತ್ಯ ಕೇಳ್ಕೊಳ್ಳೋಣ. ಅದೇ ರೀತಿ ಎಲ್ಲ ವಿಷಯ ಎಲ್ರಿಗೂ ಗೊತ್ತಿರೋದಿಲ್ಲ. ಮರಕ್ಕೆ ಮರ, ದೊಡ್ಡ ಮರ ಎಷ್ಟೋ ಇದ್ದಾವೆ ಅಂತ ಹೇಳ್ತಾರೆ ಜ್ಞಾನಿಗಳೆಲ್ಲ, ಬರೆದಿಟ್ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ನಾವು ಒಂದೊಂದು ದಿನವೂ ಒಂದೊಂದು ವಿಷಯನ ಖಂಡಿತ ತಿಳ್ಕೊಳ್ಳಿ. ಎಲ್ರಿಗೂ ರಾಯರ ಅನುಗ್ರಹ ಕೊಡಲಿ. ಒಂದು ಸಮಯ ಟೈಮ್ ಸಿಕ್ಕಿದಾಗ ಮಂತ್ರಾಲಯ ಹೋಗಿ ರಾಯರ ದರ್ಶನ ಮಾಡಿ, ರಾಯರ ಅನುಗ್ರಹ ಸದಾಕಾಲ ಎಲ್ಲ ಜೀವರಾಶಿಗೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಕರೇ, ಇವತ್ತು ಬುಧವಾರ ಭೂದೇವಿಯ ಆರಾಧನೆಯ ಮಹತ್ವ, ಅದೇ ರೀತಿಯಾಗಿ ದುರ್ಗಾದೇವಿ ಆರಾಧನೆಯ ಮಹತ್ವೆಯ ಜೊತೆಗೆ ನಿಂಬೆಹಣ್ಣಿನ ಆಹಾರವನ್ನು ಎಷ್ಟರ ಮಟ್ಟಿಗೆ ಹಾಕಬೇಕು, ಎಷ್ಟು ನಿಂಬೆಹಣ್ಣನ್ನು ಆಹಾರ ಹಾಕಬೇಕು, ಇವೆಲ್ಲವನ್ನು ಸಹ ಗುರುಮಾತಾ ತಿಳಿಸ್ಕೊಡ್ತಾ ಹೋದರು. ಇನ್ನು ನಾಳೆ ಗುರುವಾರ ಗುರುರಾಯರ ಮಹತ್ವದ ಜೊತೆಗೆ ಮತ್ತಷ್ಟು ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ನಾಳೆ 8 ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च